ಗುಡ್ ಆಫ್ಟರ್ನೂನ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು NMMS ಎಕ್ಸಾಮ್ನ ಸೆಕೆಂಡ್ ಪೇಪರ್ ಅಲ್ಲಿ ಹಿಸ್ಟ್ರಿ ಬಗ್ಗೆ ಡಿಸ್ಕಸ್ ಮಾಡೋಣ. 20 to 23 ಕ್ವಶನ್ ಪೇಪರು. ಇದರಲ್ಲಿ 10 ಕ್ವಶನ್ ಹಿಸ್ಟ್ರಿಯಿಂದ ಕೇಳಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪಾಲಿಟಿಯನ್ನ ಮಾಡೋಣ. ಫಸ್ಟ್ ಕ್ವಶನ್ ಯಾವುದು ಅಂತಂದ್ರೆ ನೋಡಿ, ಹಿಸ್ಟ್ರಿನಲ್ಲಿ ಫಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಅಲ್ಲಿಗೆ ಏನು ಇದು ಕೌಟಿಲ್ಯ ಅರ್ಥಶಾಸ್ತ್ರ ಅಂದ್ರೆ ಕೃತಿ ಬರ್ದಿರ್ತಕ್ಕಂಥವ್ರ ಬಗ್ಗೆ ಇಲ್ಲಿ ಕೇಳಿರೋದು. ಶ್ರೀ ವಿಜಯ ದೀಪವಂಶ, ಕಲಹಣನ ರಾಜತರಂಗಿಣಿ, ಪಾಯ್ಯಾನ ಗೋಕೋಕಿ ಅಂತ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ಏನಂತ ಕೇಳಿದ್ದಾರೆ ಅಂದ್ರೆ ಸರಿಯಾದ ಜೋಡಿಯನ್ನ ಆಯ್ಕೆ ಮಾಡಿ ಅಂತ ಕೇಳಿರೋದು. ಹೌದು, ಅರ್ಥಶಾಸ್ತ್ರವನ್ನ ಬರ್ದಿರ್ತಕ್ಕಂಥವ್ರು ಕೌಟಿಲ್ಯನೇ. ಹಾಗಾಗಿ ಎ ಕರೆಕ್ಟು. ಶ್ರೀ ವಿಜಯ ದೀಪವಂಶವನ್ನ ಬರ್ದಿಲ್ಲ, ಹಾಗಾಗಿ ಬಿ ರಾಂಗ್ ಆಗಿದೆ. ಇಲ್ಲಿ ಬಿ ಆಗಿರ್ತಕ್ಕಂತಹ ಆಪ್ಷನ್ಸ್ ಅನ್ನ ಡಿಲೀಟ್ ಮಾಡಿ. ಇವಾಗ ನಮಗಿರೋದು ಸಿ ಮತ್ತು ಡಿ ನಲ್ಲಿ ಯಾವುದು ಅಂತ ಚೂಸ್ ಮಾಡ್ಬೇಕು. ಕಲಹಣನ ರಾಜತರಂಗಿಣಿ ಹೌದು ಕರೆಕ್ಟು. ಪಾಯ್ಯಾನ ಗೋಕೋಕಿ ಇದು ಕರೆಕ್ಟು. ದೀಪವಂಶ ಮತ್ತು ಮಹಾವಂಶವನ್ನ ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಬುದ್ಧಿಸಂ ಅಲ್ಲಿ ಬರ್ತಕ್ಕಂಥದ್ದು. ಶ್ರೀ ವಿಜಯ ಬರ್ದಿರ್ತಕ್ಕಂಥದ್ದು ಕವಿರಾಜ ಮಾರ್ಗ, ಅದು ಒಂದು ಕೃತಿ, ಆತನ ಒಂದು ಕೃತಿ. ಹಾಗಾಗಿ ಇಲ್ಲಿ ಯಾವ ಈ 36ಗೆ ಯಾವ ಒಂದು ಆನ್ಸರ್ ಆಗುತ್ತೆ ಅಂತಂದ್ರೆ ಎ ಸಿ ಡಿ. ಕೌಟಿಲ್ಯನ ಅರ್ಥಶಾಸ್ತ್ರ, ಕಲಹಣನ ರಾಜತರಂಗಿಣಿ, ಪಾಯ್ಯಾನ ಗೋಕೋಕಿ. ನೆಕ್ಸ್ಟ್ ಕ್ವಶನ್, ಈ ಚಿತ್ರದಲ್ಲಿರುವವರನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾರಿರ್ಬಹುದು ಇವರು? ಯಾರು ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು. ಅಕ್ಟೋಬರ್ 31 ಅನ್ನ ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ಏಕತಾ ದಿನ. ಯಾಕೆಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಹುಟ್ಟಿದಂತಹ ದಿನವನ್ನ ಕಾಣ್ತೀವಿ. ಹಾಗಾಗಿ ಚಿತ್ರದಲ್ಲಿ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು. ಇವ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ಗಳು ಸಹ ಇದೆ. ಏನಂತಂದ್ರೆ ರಾಜ್ಯಗಳ ಫಸ್ಟ್ ಡಿವೈಡ್ ಆಗಿರ್ತಕ್ಕಂತಹ ರಾಜ್ಯಗಳನ್ನ 500 ಸಮಥಿಂಗ್ ರಾಜ್ಯಗಳು ಡಿವೈಡ್ ಆಗಿರುತ್ತೆ, ದೇಶೀಯ ಸಂಸ್ಥಾನಗಳಂತ. ಅದನ್ನ ಒಕ್ಕೂಡಿಸಿದ್ದೆ ಯಾರು ಅಂತಂದ್ರೆ ವಲ್ಲಭಾಯ್ ಪಟೇಲ್ ರವರು. ಆಮೇಲೆ ಇವ್ರದ್ದು ಸ್ಟ್ಯಾಚ್ಯೂನು ಸಹ ನಾವು ಎಲ್ಲಿ ಗುಜರಾತ್ ನಲ್ಲಿ ಕಾಣಬಹುದು.